ಓಂ ಶಾಂತಿ. ಬಾಬೋರ ಅವ್ಯಕ್ತ ಪಾಲನೆ 28ನೆಯ ದಿನ. ಬಾಬೋರು ಇವತ್ತು ಹೇಳ್ತಿದ್ದಾರೆ, ಸಫಲತೆಯ ಆಧಾರ ಏನಂದ್ರೆ ಪರೀಕ್ಷಿಸುವ ಶಕ್ತಿ ಅಂತ ಹೇಳ್ತಿದ್ದಾರೆ ಬಾಬೋರು. ಬಾಬ್ದಾದ ಒಬ್ಬೊಬ್ಬರನ್ನು ನೋಡುತ್ತಾ ಏನನ್ನು ನೋಡುತ್ತಿದ್ದಾರೆ. ಬಾಬೋರು ಪ್ರತಿಯೊಂದು ಆತ್ಮವನ್ನು ನೋಡ್ತಾ ಇದ್ದಾರೆ ಮತ್ತು ಏನನ್ನು ನೋಡ್ತಿದ್ದಾರೆ. ಬಾಬ್ದಾದ ಪ್ರತಿಯೊಬ್ಬರಲ್ಲಿ 4 ಮಾತುಗಳನ್ನು ನೋಡ್ತಿದ್ದಾರೆ. ಇವತ್ತು ನಮ್ಮಲ್ಲಿ ಬಾಬೋರು 4 ಮಾತುಗಳನ್ನು ನೋಡ್ತಿದ್ದಾರೆ. ಆ 4 ಮಾತುಗಳು ಯಾವುವು? ಬಾಬೋರು ಕೇಳ್ತಾರೆ. 1ನೇದ್ದು ಕಿರೀಟ, 2ನೇದ್ದು ಸಿಂಹಾಸನ, 3ನೇದ್ದು ಪುರುಷಾರ್ಥ ಮತ್ತು 4ನೇದ್ದು ಭಾಗ್ಯ. ಈ 4ನ್ನು ಪ್ರತಿಯೊಬ್ಬರಲ್ಲಿ ನೋಡ್ತಿದ್ದರು. ಕಿರೀಟ ಯಾವುದೆಂದರೆ ಗೊತ್ತೇ? ಇಂದು ಬಾಬ್ದಾದವರ ಕಿರೀಟಧಾರಿ ಆಸನದಲ್ಲಿ ಕುಳಿತ ಮಕ್ಕಳ ಸಭೆಯಲ್ಲಿ ಬಂದಿದ್ದಾರೆ. ಬಾಬೋರು ಇವತ್ತು ಸಭೆಯಲ್ಲಿ ಏನು ನೋಡ್ತಾರೆ ಅಂದರೆ ಎಲ್ಲ ಮಕ್ಕಳಿಗೆ ತಲೆ ಮೇಲೆ ಕಿರೀಟ ಇದ್ದಾರೆ ಅಂತ ಹೇಳ್ತಾರೆ ಬಾಬು. ಕಿರೀಟಗಳನ್ನು ಧಾರಣೆ ಮಾಡಿದಿರಿ. ಈ ಸಂಘಟನೆಯಲ್ಲಿ ಕರೆಯಲಾಗಿದೆ ಏನಂಥೇಳಿ, ಕಿರೀಟಧಾರಿ ಆಸನಧಾರಿಗಳು ಅಂಥೇಳಿ. ಆದರೆ ಪ್ರತಿಯೊಬ್ಬರದು ತಮ್ಮದೇ ಆದ ಮತ್ತು ಯಥಾಶಕ್ತಿ ಕಿರೀಟವಾಗಿದೆ. ಕಿರೀಟದಲ್ಲಿ ಸಹ ಅನೇಕ ಪ್ರಕಾರಗಳದಾವ ಅಂತ ಹೇಳ್ತಾರೆ ಬಾಬರು. ಯಾರ್ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡಿದಿರಿ ಅಷ್ಟೆಷ್ಟು ಕಿರೀಟವನ್ನು ಧಾರಣೆ ಮಾಡಿದಿರಿ. ಈ ಕಾರ್ಯದಲ್ಲಿ ಯಾರು ಯಾವ ಕಿರೀಟ ಮತ್ತು ಆಸನಧಾರಿಗಳಾಗಿ ಕುಳಿತಿದ್ದೀರಿ ಎಂದು ನೋಡುತ್ತಿದ್ದರು. ಬಾಬುವರು ಎಲ್ಲ ಮಕ್ಕಳನ್ನು ನೋಡ್ತಿದ್ದಾರೆ, ಯಾರ್ಯಾರು ಯಾವ್ಯಾವ ಕಿರೀಟವನ್ನು ಧಾರಣೆ ಮಾಡಿದ್ದಾರೆ, ಯಾರು ಎಷ್ಟು ದೊಡ್ಡ ಮತ್ತು ಚಿಕ್ಕ ಕಿರೀಟವನ್ನು ಧಾರಣೆ ಮಾಡುತ್ತಿದ್ದೀರಿ ಮತ್ತು ಕಿರೀಟ ಸದಾ ತಲೆಯ ಮೇಲಿದೆಯೋ ಅಥವಾ ಕೆಲವು ವೇಳೆ ಪಕ್ಕಕ್ಕೆ ಎತ್ತಿಡುತ್ತಿರೋ ಅಂತ ಬಾಬುವರು ಕೇಳ್ತಾರೆ. ಎಂದು ತಮ್ಮನ್ನು ತಾವು ತಿಳಿದಿರಲ್ವೇ, ನಿಮ್ಮನ್ನು ನೀವು ತಿಳ್ಕೊಂಡಿರಿ ಅಂತ ಕೇಳ್ತಾರೆ ಬಾಬುವರು. ಕಿರೀಟವನ್ನು ಎಷ್ಟು ದೊಡ್ಡ ಕಿರೀಟದ, ಎಷ್ಟು ಸಮಯ ಕಿರೀಟ ತಲೆ ಮ್ಯಾಗಿರ್ತದೆ ಅಥವಾ ಪಕ್ಕಕ್ಕೆ ಇಟ್ಟಿದ್ದೀರೋ ನಾವು ನಮ್ಮನ್ನು ಚೆಕ್ ಮಾಡ್ಕೋತ ಹೋಗಬೇಕು. ಏಕೆಂದರೆ ಎಲ್ಲವೂ ಆರಿಸಲ್ಪಟ್ಟ ರತ್ನಗಳಾಗಿದ್ದೀರಿ. ಯಾರ್ಯಾರು ಅಂದ್ರೆ ನೀವೆಲ್ಲರನ್ನ ಬಾಬುವರು ಆರಿಸಿದಾರ. ಎಂದ ಮೇಲೆ ಇಷ್ಟು ಅರಿವು ಅವಶ್ಯವಾಗಿ ಇರಲೇಬೇಕು. ಬಾಬುವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ನಮಗೆ ಅದರ ಅನುಭವ ಇರಬೇಕು. ಮುಂದೆ ಹೇಳ್ತಾರೆ ಬಾಬುವರು, ತಮ್ಮ ಪುರುಷಾರ್ಥ ಮತ್ತು ಭಾಗ್ಯವನ್ನು ಪರೀಕ್ಷೆ ಮಾಡ್ತಿದ್ದೀರಾ. ನಿಮ್ಮ ಪುರುಷಾರ್ಥ ಒಂದು, ಭಾಗ್ಯ ಒಂದು. ಅಂದರೆ ಒಂದು ಪುರುಷಾರ್ಥ ನಾವು ಮಾಡಬೇಕಾಗ್ತದೆ, ಭಾಗ್ಯ ಪ್ರಾಪ್ತಿ ಆಗ್ತದೆ. ತಾವು ತಮ್ಮನ್ನು ಪೂರ್ಣ ಪರೀಕ್ಷಿಸಬಲ್ಲಿರಾ, ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ತೀರಾ. ಉದಾಹರಣೆಗೆ, ಒಂದು ವೇಳೆ ತಾವು ಅಡ್ವಾನ್ಸ್ ಪಾರ್ಟಿಗೆ ಹೋದರೆ ಈಗಿನ ಪುರುಷಾರ್ಥದ ಪ್ರಮಾಣ ತಮ್ಮ ಭಾಗ್ಯವೇನು ಎಂದು ತಿಳಿದಿದ್ದೀರಾ. ಬಾಬುರು ಹೇಳಿದ್ರು, ಈಗ ಯಾರು ಎಷ್ಟು ಪುರುಷಾರ್ಥ ಮಾಡಿದ್ದೀರಾ, ಶರೀರ ಬಿಟ್ರಂದ್ರೆ ಅವರು ಯಾವ ಭಾಗ್ಯದ ಅನುಸಾರವಾಗಿ ಶರೀರ ಸಿಗ್ತದ ಅಂತ ಕೇಳ್ತಿದ್ದಾರೆ ಬಾಬುರು. ಅಡ್ವಾನ್ಸ್ ಪಾರ್ಟಿ ಒಳಗೆ ತಮ್ಮ ವರ್ತಮಾನದ ಪುರುಷಾರ್ಥ ಮತ್ತು ಭಾಗ್ಯವನ್ನು ತಿಳಿದಿದ್ದೀರಾ ಅಂದರೆ ನಿಮ್ಮನ್ನು ತಿಳ್ಕೋರಿ ಅಂತ ಹೇಳ್ತಾರೆ ಬಾಬುರು. ಯಾವಾಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬಲ್ಲಿರೋ ಆಗಲೇ ಬೇರೆಯನ್ನು ಪರೀಕ್ಷಿಸಬಲ್ಲಿರಿ. ಮೊದಲು ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳಕ್ಕೆ ಬಂದಂತಂದ್ರೆ ಅನ್ಯ ಆತ್ಮಗಳಿಗೆ ನೀವು ಪರೀಕ್ಷೆ ಮಾಡ್ಬೋದು. ಇದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ, ಏಕೆಂದರೆ ಈಗ ಪರೀಕ್ಷಿಸುವ ಶಕ್ತಿ ಅತಿ ಅವಶ್ಯಕ ಇದೆ. ಬಾಬೋರು ಇದ್ರ ಬಗ್ಗೆ ಅಂದರೆ ಎದುರುಗಡೆ ಆತ್ಮವನ್ನು ಹೆಂಗಿದೆ ಅಂತ ಪರೀಕ್ಷೆ ಮಾಡುವ ಶಕ್ತಿ ನಿಮ್ಮ ಹತ್ರ ಬರ್ತದೆ. ಯಾವಾಗ ಬರ್ತದೆ? ನಾವು ಮೊದಲು ತಿಳ್ಕೊಂಡಾಗ. ಅವಶ್ಯಕತೆ ಇದೆ, ಸಮಯವೇ ಹೀಗೆ ಬರುತ್ತಿದೆ. ಸೇವೆಯಲ್ಲಿ ಸಫಲತೆ ಪಡೆಯುವ ಮುಖ್ಯ ಸಾಧನವೇ ಇದಾಗಿದೆ. ಸೇವೆಯಲ್ಲಿ ನಮಗೆ ಸಫಲತೆ ಬೇಕಂದರೆ ಮೊದಲು ನಮಗೆ ಶಕ್ತಿ ಬೇಕು, ಪರೀಕ್ಷೆ ಮಾಡುವಂಥ ಶಕ್ತಿ ಬೇಕು. ಹೇಗೆ ಪರೀಕ್ಷಿಸುವ ಶಕ್ತಿ ತೀವ್ರವಾಗುವುದೋ ಹಾಗೆಯೇ ಸಫಲತೆಯು ದೊರೆಯುವುದು. ಎಷ್ಟೆಷ್ಟು ನೀವು ಮತ್ತೊಬ್ಬರನ್ನು ಪರೀಕ್ಷೆ ಮಾಡೋದು ಅಂದರೆ ಆ ಆತ್ಮ ಹೆಂಗಿದೆ ಅಂತ ಹೇಳಿ ಪರೀಕ್ಷೆ ಮಾಡೋದು, ಆವಾಗ ಅದಕ್ಕೆ ಬಾಬಾ ಹೇಳ್ತಾರೆ ಅಷ್ಟೇ ನಿಮಗೆ ಸಫಲತೆಯು ಸಿಗ್ತದೆ. ಪರೀಕ್ಷೆ ಪೂರ್ಣವಾದಾಗ ಕಾರಣ ಯಾವ ರೀತಿ ಅವರಿಗೆ ಬೇಕೋ, ಯಾವ ರೂಪದಿಂದ ಅವರ ಭಾಗ್ಯ ಬೆಳಗುತ್ತಿದೆಯೋ ಆ ರೂಪ ಅವರಿಗೆ ಸಿಗುವುದಿಲ್ಲ. ಆದ್ದರಿಂದ ಸೇವೆಯಲ್ಲಿ ಸಫಲತೆ ಕಡಿಮೆ ಸಿಗುತ್ತದೆ. ಎಷ್ಟು ನಾವು ಪ್ರತ್ಯಕ್ಷ ಸೇವೆ, ಒಬ್ಬೊಬ್ಬರು ಹೇಳ್ತಾರೆ ಸೇವೆ ಅಂತೂ ಭಾಳ ಮಾಡಿದೀವಿ ಅಂತ ಹೇಳ್ತಾರೆ, ಆದರೆ ಫಲ ಸಿಗಲಿಲ್ಲ ಅಂತ ಕಾರಣ ಏನಂತ ಹೇಳ್ತಾರೆ ಬಾಬಾ, ಇಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡಿಲ್ಲ. ಕಡಿಮೆ ಸೇವೆ ಮಾಡುವವರ ಫಲಿತಾಂಶವೇನು ಕಂಡುಬರುತ್ತಿದೆ ಎಂದರೆ ವಾರಸುದಾರರು ಕಡಿಮೆ ಇದ್ದಾರೆ. ಅಂದರೆ ಬಾಬೋರ್ ಮಕ್ಕಳಂತ ಏನು ಮಾಡೋ ವಾರಸುದಾರ ಅಂದರೆ ಅಧಿಕಾರಿಗಳು ಮಕ್ಕಳು ಕಡಿಮೆ, ಆದರೆ ಬಹಳ ಪ್ರಜೆಗಳಾಗುತ್ತಾರೆ. ಅಲ್ಲಿ ಪ್ರಜೆಗಳ ಸಂಖ್ಯೆ ಹೆಚ್ಚಾಗ್ತದೆ, ಆದರೆ ವಾರಸುದಾರರು ಕಡಿಮೆ ಆಗ್ತಾರೆ. ವಾರಸುದಾರರು ಕಡಿಮೆ ಇರಲು ಕಾರಣವೇ
ಏನು ಅವರನ್ನು ಪೂರ್ಣ ಪರೀಕ್ಷಿಸಲಾಗಲಿಲ್ಲ. ಯಾರಾಗ ನಾವು ಪೂರ್ಣ ಪರೀಕ್ಷೆ ಮಾಡೋದಿಲ್ಲಲ್ಲ ಅಥವಾ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಅವರ ಪ್ರಜೆಗಳಲ್ಲಿ ಬರ್ತಾರೆ, ವಾರಸುದಾರ ಕಡಿಮೆ ಆಗ್ತಾರೆ ಅಂತ ಹೇಳ್ತಾರೆ. ಎಂದು ರೋಗಿಯೇ ಯಾವ ಪ್ರಕಾರ ಎಕ್ಸಾಂಪಲ್ ಕೊಡ್ತಾರೆ ಬಾಬುರು, ರೋಗಿಯ ಪೂರ್ಣ ಪರೀಕ್ಷೆ ಆದಾಗಲೇ ಸರಿಯಾದ ಔಷಧ ಸಿಗುವುದು, ನಂತರ ರೋಗ ಗುಣವಾಗುವುದು. ನಂತರ ಏನಾಗುವುದು ಬಾಬುರು ಕೇಳ್ತಾರೆ, ವಿಶೇಷವಾಗಿ ನಿಮಿತ್ತವಾಗಿರುವಂತಹ ಪಾಂಡವರಿಗೆ ಪರೀಕ್ಷಿಸುವ ಶಕ್ತಿ ಮತ್ತು ನಿರ್ಣಯ ಶಕ್ತಿ ಭವಿಷ್ಯದಲ್ಲಿ ಬರುವಂಥ ಮಾತುಗಳಿಗಾಗಿ ಬೇಕು. ಬಾಬುರು ಹೇಳ್ತಾರೆ ಪಾಂಡವರಿಗೆ ಹೆಚ್ಚು ಬರಬೇಕು, ಯಾಕಂದರೆ ಸೇವೆಯಲ್ಲಿ ಇರ್ತಾರಲ್ಲ ಅವ್ರು. ಬಾಬಾ ಹೇಳ್ತಾರೆ ನಿರ್ಣಯದ ನಂತರ ನಿವಾರಣೆಯೂ ಶಕ್ತಿ ಬೇಕು, ನಿವಾರಣೆ ಶಕ್ತಿ ಬೇಕು. ನಿರ್ಣಯ ಆಯಿತು, ನೀವು ನಿರ್ಣಯ ಆದ ನಂತರ ನಿವಾರಣೆ ಮಾಡುವಂಥ ಶಕ್ತಿ ಬೇಕು. ಆಗಲೇ ಎದುರಿಸಬಲ್ಲಿರಿ. ಬರುವಂಥ ಸಿಚುವೇಶನ್ನ ಸಮಯಗಳನ್ನು ಎದುರಿಸಲಾಗಬೇಕಂದ್ರೆ ಮೊದಲ ನಿರ್ಣಯ ಮಾಡುವಂಥ ಶಕ್ತಿ ಬೇಕು, ನಂತರ ನಿವಾರಣೆ ಮಾಡುವ ಶಕ್ತಿ, ನಂತರ ಯಜ್ಞದ ಪ್ರತ್ಯಕ್ಷತೆ ಸಫಲತೆ ಪಡುವಿರಿ. ಮುಂದೆ ಬಾಬರು ಹೇಳ್ತಾರೆ ಮುಂದೆ ಯಜ್ಞದ ಪ್ರತ್ಯಕ್ಷತೆ ಫಲ ಅವಾಗ ಸಿಗ್ತದೆ. ಬಾಬರು ಹೇಳ್ತಾರೆ ಮುಂದೆ ಬಾಬಾ ಅವರು ತಮ್ಮನ್ನು ಏಕೆ ಕರೆದಿದ್ದಾರೆ. ಮತ್ತು ಬಾಬಾವ್ರು ಕೇಳ್ತಾರೆ ನಿಮ್ಮನ್ನು ಯಾಕೆ ಕರೆದೀನಿ ನಾನು. ವತನದಿಂದ ಬಾಬಾವರು ಬಂದಿದ್ದಾರೆ, ಮಧುಬನಕ್ಕೆ ನಿಮ್ಮನ್ನು ಕರೆಸಿದ್ದಾರೆ. ಏಣಿಯನ್ನು ಏರುವ ಮತ್ತು ಇಳಿಯುವ ಜ್ಞಾನವನ್ನು ಕಲಿಸಲು ಕರೆಯಲಾಗಿದೆ. ನಿಮಗೇನು ಕಲಿಸ್ಕೊಡ್ತಾರೆ ಬಾಬಾವರು, ಏಣಿಯನ್ನು ಏರೋದು ಮತ್ತು ಇಳಿಯುವಂಥ ಮಾತನ್ನು ಕಲಿಸ್ಕೊಡ್ತಾರೆ. ಈಗ ಯಾವ ಮಾತಿನಲ್ಲಿ ಇಳಿಯಬೇಕು ಮತ್ತು ಯಾವ ಮಾತಿನಲ್ಲಿ ಏರಬೇಕು. ಬಾಬಾವ್ರು ಹೇಳ್ತಾರೆ ಅದರಲ್ಲಿ ಏರಬೇಕು ಇಳಿಬೇಕು. ದೊಡ್ಡತನವನ್ನು ಹಿಡಿದಿದ್ದೀರಿ. ಅದಕ್ಕೆ ಬಾಬಾವ್ರು ಹೇಳ್ತಾರೆ ಅದಕ್ಕೆ ದೊಡ್ಡತನವನ್ನು ಹಿಡಿದಿದ್ದೀರಿ. ಆದರೆ ಎಲ್ಲ ಸಣ್ಣತನದ ಏಣಿಯನ್ನು ಇಳಿಯಬೇಕು. ಅಂದರೆ ಬಾಬಾವರು ಸಣ್ಣ ಏಣಿ ಇಳಿಬೇಕು, ಅಲ್ಲಿ ತಕ್ಷಣ ಇಳಿಯಲಾಗುತ್ತಿಲ್ಲ. ಕೆಲವೊಂದು ವಿಷಯದಲ್ಲಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೇಕಲ್ಲ, ಅದನ್ನು ಹೇಳ್ತಾರೆ ಬಾಬಾವ್ರು ಇಲ್ಲಿ. ಏಣಿ ಇಳಿದಂದ್ರೆ ಏನು, ಏರುದಂದರೆ ಮುಂದೆ ಹೇಳ್ತಾರೆ. ಒಂದು ಕ್ಷಣದಲ್ಲಿ ಮಾಲೀಕ, ಮತ್ತೊಂದು ಕ್ಷಣದಲ್ಲಿ ಬಾಲಕನ ಅವಶ್ಯಕತೆ ಇದೆ. ಇದು ಬಹಳ ಅವಶ್ಯಕತೆ ಅದ. ನೀವು ಮೀಟಿಂಗ್ನಾಗ ಕೂತಿದ್ರಿ, ಒಂದೇನೋ ವಿಷಯ ಇತ್ತು, 4 ಜನರೇ ಎಲ್ಲ ಮೀಟಿಂಗ್ನಾಗ ಕೇಳ್ತಾಯಿದ್ರು ಏನು ಮಾಡಬೇಕು. ನೀವು ಹೇಳಿದ್ರಿ, ಎಲ್ಲರೂ ಹೇಳಿದ್ರು, ಆದರೆ ನಿಮ್ಮ ಮಾತಿಗೆ ಬೆಲೆ ಅಲ್ಲಿ ನೀವು ಹೇಳಿದ ಮಾತನ್ನು ಅಪ್ಲೈ ಆಗಲಿಲ್ಲ ಅಂದರೆ ನೀವು ಅವಾಗ ಏನಾಗಬೇಕು, ಬಾಲಕರಾಗಬೇಕು. ಹೇಳೋ ಮುಂದೆ ಮಾಲೀಕರಾಗಬೇಕು. ಇದರೊಳಗೆ ಕಮ್ಮಿ ಇದೆ ಅಂತ ಹೇಳ್ತಾರೆ ಬಾಬಾವರು. ಎಲ್ಲಿ ಬಾಲಕನಾಗಬೇಕು ಅಲ್ಲಿ ಕೆಲವು ವೇಳೆ ಮಾಲೀಕನಾಗಿ ಸ್ವಲ್ಪ ಕಂಡು ಬರುತ್ತದೆ. ಕೆಲವೊಂದು ಕಡೆ ಎಲ್ಲಿ ನಾವು ಬಾಲಕರಾಗಬೇಕಲ್ಲ ಅಲ್ಲಿ ಮಾಲೀಕ ಆಗಿಬಿಡ್ತೀವಿ. ಅದಕ್ಕೆ ಎಂತಹ ಸಮಯವೂ ಅಂತಹದೇ ರೂಪದ ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ಕಲಿಸಲು ಕರೆಸಲಾಗಿದೆ. ಧಾರಣೆಗೆ ತಾವು ಎಲ್ಲಿಯಾದರೂ ಸಂಘಟನೆಯಲ್ಲಿರುತ್ತೀರಿ. ಧಾರಣೆ ಯಾವಾಗ ಆಗ್ತದೆ, ಸಂಘಟನೆಗಿದ್ದಾಗ ಧಾರಣೆ ಆಗ್ತದೆ. ಅಲ್ಲಿ ಏನಾದರೂ ಮಾತು ಬರುತ್ತದೆ, ಆಗ ತಮ್ಮ ಅಭಿಪ್ರಾಯವನ್ನು ಕೊಡುವಾಗ ಮಾಲೀಕನಾಗಿ ಕೊಡುವುದು ಉತ್ತಮ. ಆದರೆ ಸಂಘಟನೆ ಪ್ರಶ್ನೆ ಬಂದಾಗ ಅಲ್ಲಿ ನಿಮಿತ್ತರಾಗುವಂಥ ಸಹೋದರ ಸಹೋದರಿಯರ ಅಂತಿಮ ನಿರ್ಣಯ ತೆಗೆದುಕೊಂಡಾಗ ತಮ್ಮ ಬುದ್ಧಿಯನ್ನು ಪೂರ್ಣ ಬಾಲಕನಂತೆ ತರಬೇಕು. ಲೌಕಿಕದಲ್ಲಿಯೂ ಇದು ಅವಶ್ಯಕತೆ ಅದ, ಅಲೌಕಿಕದಲ್ಲಿಯೂ ಅವಶ್ಯಕತೆ ಅದ. ಯಾರು ನೀವು ಹೇಳಬೇಕು, ನಿಮ್ದು ಏನೋ ಒಂದು ಕಾರ್ಯ ಇರ್ತದೆ ಮನೆಯಲ್ಲಿ, ನಿಮ್ಮದು ಅಭಿಪ್ರಾಯ ಕೊಡಬೇಕು ಅವರಿಗೆ. ಸಪೋಸ್ ನೀವು ಕೊಟ್ರಿ, ಅವ್ರು ನಿಮ್ಮ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ, ಆವಾಗ ನೀವು ಬಾಲಿಕರಾಗ್ರಿ ಅಂತ ಹೇಳ್ತಾರೆ ಬಾಬಾವರು. ನನ್ನ ಮಾತು ಯಾಕೆ ಕೇಳಲಿಲ್ಲ ಅಂಥೇಳಿ ಇಲ್ಲಿ ಬಾಬಾವರು ಹೇಳ್ತಾರೆ, ಅದು ಬೇಡ. ನೀವು ಅಲ್ಲಿ ಬಾಲಿಕರಾಗಿ ಬಾಲಕತನದ ಲಕ್ಷಣಗಳೇನು, ಬಾಲಕರ ಲಕ್ಷಣ ಏನಂತ ಕೇಳ್ತಾರೆ ಬಾಬಾವರು. ಅಲ್ಲಿಯೇ ಜೋರಾಗಿ ಹೇಳುವಿರಿ, ಅದಕ್ಕೆ ಜೋರಾಗಿ ಹೇಳುವಿರಿ ಮತ್ತು ಅಲ್ಲಿಯೇ ಪೂರ್ಣ ನಿಸ್ಸಂಕಲ್ಪವಾಗಿದೆ. ಆವಾಗೇ ಆ ಕ್ಷಣದಲ್ಲಿ ಆ ಮಾತನ್ನು ಹೇಳಿಬಿಟ್ಟು ಸಂಕಲ್ಪ ಮಾಡಲೇಬಾರ್ದು, ಅದನ್ನು ಚಿಂತೆ ನಡಿಬಾರ್ದು ಮುಂದರ ಬಗ್ಗೆ. ಅದೇ ರೀತಿ ಸಂಘಟನೆಯಲ್ಲಿ ನಿಮಿತ್ತರ ಮುಂದೆ ಮಾಲೀಕತನದ ಬುದ್ಧಿಯಿಂದ ಸಲಹೆಯನ್ನು ಕೊಟ್ಟು ತಕ್ಷಣವೇ ಬಾಲಕತನದ ಬುದ್ಧಿ ಮಾಡಿಕೊಳ್ಳಬೇಕು. ಇದು ಬಹಳ ಅವಶ್ಯಕತೆ ಅಂತ ಹೇಳ್ತಾರೆ ಅವರು. ಇದರಲ್ಲಿಯೇ ಲಾಭವಿದೆ. ಆದರೆ ಎಲ್ಲ ಮಾಲೀಕತನವಿದೆಯೋ ಅಲ್ಲಿ ಫಲಿತಾಂಶವೇನೆಂದರೆ ಸಮಯ ಶಕ್ತಿ ವ್ಯರ್ಥವಾಗುತ್ತದೆ. ಅಂದರೆ ನಾವು ಇದರಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಬಾಬಾವರು. ಮತ್ತು ಪರಸ್ಪರಲ್ಲಿ ಸ್ನೇಹ ಹೆಚ್ಚುವ ಬದಲು ಕಡಿಮೆ ಆಗುವ ಸಾಧ್ಯತೆಗಳಿರ್ತವೆ. ನನ್ನ ಮಾತು ಇವ್ರು ಕೇಳಲಿಲ್ಲ ಅಂಥೇಳಿ ನಾವೇನು ಮಾಡ್ತೀವಿ, ಅವ್ರ ಬಗ್ಗೆ ಲಕ್ಷ್ಯ ಕೊಡೋಂಗಿಲ್ಲ. ಅದಕ್ಕೆ ಬಾಬಾವರು ಹೇಳ್ತಾರೆ, ಆದ್ದರಿಂದ ತಾವು ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾ ಹೋಗುವಿರೋ ಹಾಗೆಯೇ ಈ ಏಣಿಯನ್ನು ಹತ್ತುವ ಮತ್ತು ಇಳಿಯುವ ಅನುಭವದ ಅವಶ್ಯಕತೆ ಬರುವುದು. ಸಮಯ ಬಂದಾಗ ಬಾಬಾವ್ರ ಜವಾಬ್ದಾರಿ ಕೊಡ್ತಾರೆ. ಯಾರೇ ಇರಲಿ, ಅವ್ರು ಸರೆಂಡರ್ ಇರಲಿ, ನೀವು ಮನೆಯಲ್ಲೇ ಇರಲಿ, ನಿಮಗೊಂದು ಜವಾಬ್ದಾರಿ ಇರ್ತದೆ.
ಬಾಬಾ ಮುರಳಿಯಲ್ಲಿ ದಿನಾಲು ಹೇಳ್ತಾರೆ, ಏನು ಜವಾಬ್ದಾರಿ ಕೊಡ್ತಾರೆ ಅಂದರೆ ಅದನ್ನು ನಾವು ಫಾಲೋ ಮಾಡಬೇಕು. ಆದ್ದರಿಂದ ಮೊದಲೇ ಭವಿಷ್ಯದ ಮೇಲೆ ಸಫಲತೆ ಶಿಕ್ಷಣ ಕೊಡ್ತಿದ್ದೇವೆ. ಅದಕ್ಕೆ ಭವಿಷ್ಯದಲ್ಲಿ ಇದೆಲ್ಲ ಬರ್ತಂತೆ ಬಾಬೋರಿಗೆ ಮೊದಲೇ ಹೇಳಾಕ್ತಾರೆ. ತಾವೆಲ್ಲರೂ ಅನುಭವಿಗಳು ಆಗಿದ್ದೀರಿ. ಈಗೆಲ್ಲ ನೀವೆಲ್ಲ ಅನುಭವಿಗಳಾಗಿದ್ದೀರಿ. ಸಮಯಾನುಸಾರ ಚಿಕ್ಕವರಾಗಲಿ ದೊಡ್ಡವರಾಗಲಿ ತಮ್ಮ ಶಕ್ತಿ ಮತ್ತು ಸ್ವಭಾವವನ್ನು ಇಟ್ಟುಕೊಳ್ಳುವಂಥ ಪ್ರಯತ್ನ ಮಾಡುತ್ತಿದ್ದಾರೆ. ಸಮಯಾನುಸಾರವಾಗಿ ಯಾರು ದೊಡ್ಡವರಿರಲಿ ಚಿಕ್ಕವರಿರಲಿ ಸಮಾನದಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನ ಮಾಡುತ್ತಿದ್ದೀರಿ. ಇನ್ನು ಮುಂದೆ ಇಂಥ ಸಮಸ್ಯೆಗಳು ಹೆಚ್ಚು ಮುಂದೆ ಬರಲಿವೆ. ಬಾಬುವರ ಭವಿಷ್ಯದಲ್ಲಿ ಎಲ್ಲಿ ಆಗ್ತಾ ಇದೆ, ಸಮಸ್ಯೆ ಬರ್ತಾ ಇದೆ ಅಂಥೇಳಿ ಹೀಗೆ ಅದರಲ್ಲಿ ಪಾಸ್ ಮಾಡ್ತಾರೆ. ನಿಶ್ಚಿಂತ ಜೀವನ ಬಹಳ ಇಂಪಾರ್ಟೆಂಟ್ ಇರ್ತದೆ. ಎಲ್ಲದ್ರಾಗ ನಾವು ಇಂಟರ್ಫಿಯರ್ ಮಾಡೋಕ್ಕೆ ಹೋಗ್ತೀವಲ್ಲ, ಅಲ್ಲಿ ನಮ್ಮ ಸ್ಥಿತಿ ಕೆಟ್ಟುಬಿಡ್ತದೆ. ಅದಕ್ಕೆ ಯಾವಾಗ ನಿಮ್ಮನ್ನು ಕರೀತಾರೆ, ಯಾವಾಗ ನಿಮ್ಮಿಂದ ಅಭಿಪ್ರಾಯ ಕೇಳ್ತಾರೆ, ಅವಾಗ ಹೇಳ್ರಿ. ಕರ್ಲಿಕ್ಕಂದ್ರೆ ನಿಶ್ಚಿಂತಾಗಿರ್ರಿ. ಬಾಬಾವ್ರಿಗೆ ಹೃದಯದಿಂದ ಯಾರು ನೆನಪು ಮಾಡ್ತಾರಲ್ಲ, ಅಲ್ಲಿ ಆಟೋಮೆಟಿಕ್ ನಮ್ಮ ಹತ್ರ ಜಮಾ ಆಗ್ತಿರ್ತದೆ ಪುಣ್ಯ ಖಾತೆ. ಇದೇ ಮಾಡ್ಬೇಕಂತೇನಿಲ್ಲ. ಮುಂದೆ ಬಾಬಾವ್ರಿಗೆ ಹೇಳ್ತಾರೆ, ಇಂಥ ಸಮಸ್ಯೆಗಳು ಬರ್ಬೋದು. ಆದ್ದರಿಂದ ನಿಮಿತ್ತರಾಗುವವರನ್ನು ಬಹಳ ನಿರ್ಮಾಣ ಚಿತ್ರ. ಯಾರು ನಿಮಿತ್ತರದಾರಲ್ಲ, ಯಾರು ಜಿಮ್ಮೆವಾರ, ಅವ್ರು ಬಹಳ ನಿರ್ಮಾಣ ಚಿತ್ತವಾಗಬೇಕು. ಇದನ್ನು ಎಕ್ಸಾಂಪಲ್ ದಾದಿ ಪ್ರಕಾಶ್ ಮೇಯರ್ ನಾವು ಕೊಡ್ಬೋದು. ಎಷ್ಟು ನಮ್ರವಾಗಿದ್ದರು. ಕಲ್ಪನೆ ಗುಲ್ಜಾರ್ ದಾದಿಯವ್ರು ನೋಡಿದೆವು, ದಾದಿ ಜಾನಕಿಯವ್ರು ನೋಡಿದೆವು. ಎಷ್ಟು ನಮ್ರ ಅಂದ್ರೆ ಅದಕ್ಕೆ ಇವತ್ತು ಇಷ್ಟು ಜಗತ್ತಿನಲ್ಲಿ ಇವತ್ತು ಸೇವೆ ಮಾಡಿದ್ರವರು. ಬಾಬಾವ್ರು ಹೇಳ್ತಾರೆ ಮುಂದೆ, ನಿರ್ಮಾಣ ಎಂದರೆ ತಮ್ಮ ಮಾನದ ತ್ಯಾಗ ಮಾಡಬೇಕು. ಮಾನದ ತ್ಯಾಗ, ನನಗೆ ಕೇಳಲಿ ನನಗೆ ಮಾಡಲಿ ಅಂತಿಲ್ಲ. ತ್ಯಾಗದಿಂದ ಇನ್ನೂ ಹೆಚ್ಚು ಭಾಗ್ಯ ಸಿಗುತ್ತದೆ. ನೀವು ತ್ಯಾಗ ಮಾಡಿದ್ರೆ ಭಾಗ್ಯ ಸಿಗ್ತದೆ. ಎಷ್ಟು ತಾವು ತ್ಯಾಗ ಮಾಡುವಿರೋ ಅಷ್ಟೇ ತಮಗೆ ಸಮಾನ ಸಿಗುವುದು. ಎಷ್ಟು ತಮ್ಮ ಸ್ವಮಾನವನ್ನು ಸ್ವಯಂ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತೀರೋ ಅಷ್ಟು ಸ್ವಮಾನ ಕಳೆದುಕೊಳ್ಳಲು ಕಾರಣವಾಗಿವೆ. ಅಂದರೆ ನೀವು ಸ್ವಮಾನದಲ್ಲಿ ಇರಬೇಕು ಯಾವಾಗಲೂ. ಅದನ್ನು ಈಗ ಬಿಟ್ಟುಕೊಟ್ರೆ ಅಂದರೆ ಆವಾಗ ಮಾನಬೇಕು ಅಂತ ನೀವು ಪ್ರಯತ್ನ ಮಾಡಿದರೆ ಅದು ಮತ್ತಷ್ಟು ದೂರ ಹೋಗ್ತದೆ. ಆದ್ದರಿಂದ ಬಾಲಕ ಮತ್ತು ಮಾಲೀಕತನದ ಏಣಿಯನ್ನು ಬೇಗ ಇಳಿಯುವುದು ಮತ್ತು ಹತ್ತು ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ. ಯಾರು ಏನು ಅಂತಾರೆ ಅದ್ರ ಬಗ್ಗೆ ಲಕ್ಷ್ಯ ಕೊಡಬಾರ್ದು. ನಿಮ್ಮಲ್ಲಿ ಏನೋ ಇದೆ ಅಂದರೆ ಬಾಬಾವ್ರು ಹೇಳ್ತಾರೆ, ಮಾಲೀಕ ಮತ್ತು ಬಾಲಿಕನಾಗುವಂಥ ಪ್ರಾಕ್ಟೀಸ್ ಮಾಡಿರಿ. ಇದಕ್ಕಾಗಿ ತಮ್ಮನ್ನು ಕರೆಯಲಾಗಿದೆ. ಇದಕ್ಕೆ ಮತ್ತೆ ಬಾಬಾವ್ರು ಕೇಳ್ತಾರೆ, ನಿಮಗೆ ಯಾಕೆ ಕರೆದು ಇವತ್ತು ಮಧುಬನಕ್ಕೆ ಅಂತ ಕೇಳ್ತಾರೆ. ಇನ್ನು ಪರಿಸ್ಥಿತಿಯನ್ನು ಪರೀಕ್ಷಿಸುವ ಶಕ್ತಿ ಇದ್ದಾಗ ಸಫಲತೆ ಸಿಗುವುದು. ಪರೀಕ್ಷೆ ಮಾಡುವಂಥ ಶಕ್ತಿ ಬಂದಾಗ ಸಫಲ ಸಿಗುವುದು. ಪರಿಸ್ಥಿತಿಯನ್ನು ಪರಿಶೀಲಿಸಿದಾಗ ಪರಿಣಾಮ ಸರಿಯಾಗಿ ಬರುವುದು. ಪರೀಕ್ಷೆಯನ್ನು ಸರಿಯಾಗಿ ಪರಿಶೀಲನೆ ಮಾಡಿದ್ರೆ ಅಂದರೆ ನಿಮಗೆ ಚೆನ್ನಾಗಿ ಪರಿಣಾಮ ಬರ್ತದೆ. ಇಲ್ಲವಾದರೆ ವಿರುದ್ಧ ಪರಿಣಾಮವಾಗುವುದು, ಅದರ ವಿರುದ್ಧ ಆಗ್ತದೆ. ಪರೀಕ್ಷಿಸುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಪುರುಷಾರ್ಥವೇನು? ಹೃದಯದ ಶುದ್ಧಿಗಿಂತ ಇಲ್ಲಿ ಬುದ್ಧಿಯ ಸ್ವಚ್ಛತೆ ಹೆಚ್ಚು ಬೇಕು. ಹೃದಯ ಸ್ವಚ್ಛಿ ಬಾಬೋರಿಲಿ ಮಾತು ಹೇಳ್ತಾರೆ. ಪರೀಕ್ಷೆ ಮಾಡುವ ಶಕ್ತಿ ಹೆಚ್ಚಾಗಬೇಕಂದ್ರೆ ಏನು ಹೇಳ್ತಾರೆ? ಹೃದಯದ ಶುದ್ಧಿಗಿಂತ ಇಲ್ಲಿ ಬುದ್ಧಿಯ ಸ್ವಚ್ಛತೆ ಹೆಚ್ಚು ಬೇಕು. ಹೃದಯಕ್ಕಿಂತ ಬುದ್ಧಿ ಸ್ವಚ್ಛ ಇರಬೇಕು. ಸಂಕಲ್ಪ ಶಕ್ತಿಗೆ ಬ್ರೇಕ್ ಹಾಕುವ ಬಲ ಬೇಕು. ಸಂಕಲ್ಪಗಳು ನಡೀತಿರ್ತಾವೆ, ಒಂದೊಂದು ಸಲ ಸ್ಟಾಪ್ ಮಾಡುವಂಥ ಶಕ್ತಿ ಬೇಕು. ಮನದ ಸಂಕಲ್ಪ ಅಥವಾ ಬುದ್ಧಿಯ ನಿರ್ಣಯಗಳಿಗೆ ಶಕ್ತಿಶಾಲಿಯಾಗಿ ಬ್ರೇಕ್ ಮತ್ತು ತಿರುಗಿಸುವ ಬಲ ಬರಬೇಕು. ಯಾವ ಪ್ರಕಾರವಾಗಿ ಚಾಲಕ ಬ್ರೇಕ್ ಅವನಿಗೆ ಕಂಟ್ರೋಲ್ ಇತ್ತಂದ್ರೆ ಎಲ್ಲಿ ಬೇಕಲ್ಲಿ ಗಾಡಿ ನಿಲ್ಲಿಸ್ಬೋದು, ಇಲ್ಲಾಂದರೆ ಆಕ್ಸಿಡೆಂಟ್ ಆಗ್ತದೆ. ಅದೇ ಪ್ರಕಾರವಾಗಿ ಬಾಬೋರಿಲಿ ಹೇಳ್ತಿದ್ದಾರೆ, ಮನದ ಸಂಕಲ್ಪ ಬ್ರೇಕ್ ಮಾಡಿರಿ, ಬ್ರೇಕ್ ಹಾಕುವಂಥ ಕಲೀರಿ. ಈ ಎರಡು ಶಕ್ತಿಗಳ ಅವಶ್ಯಕತೆ ಬಹಳ ಇದೆ. ಅದಕ್ಕೆ ಇದನ್ನೇ ನೆನಪಿನ ಶಕ್ತಿ ಅಥವಾ ಅವ್ಯಕ್ತ ಶಕ್ತಿ ಎಂದು ಹೇಳಲಾಗುತ್ತದೆ. ಮನಸ್ಸಿನ ಬ್ರೇಕ್ ಹಾಕಲು ಬರದೇ ಇದ್ದರೆ, ತಿರುಗಿಸಲು ಬರದೇ ಇದ್ದರೆ ಸರಿಯಲ್ಲ. ಆದ್ದರಿಂದ ಬ್ರೇಕ್ ಹಾಕಲು ಮತ್ತು ತಿರುಗಿಸಲು ಬಲ ಇದ್ದರೆ ಬುದ್ಧಿಯ ಶಕ್ತಿ ವ್ಯರ್ಥವಾಗದೆ ಜಮವಾಗುವುದು. ಬುದ್ಧಿ ಅಂದರೆ ಒಂದು ಕಂಟ್ರೋಲ್ ಮಾಡೋದು, ಎರಡು ತಿರುಗಿಸೋದು. ಆ ಮಾತುಗಳನ್ನು ಯಾವುದೇ ಮಾತುಗಳನ್ನು ಬಂದು ಫುಲ್ ಸ್ಟಾಪು ಯಾವುದೇ ಮಾತು ಬಂತು ಅದನ್ನು ಹೆಂಗೆ ತಿರುಗಿಸಿ ಅದನ್ನು ಪಾಸಿಟಿವ್ ತೊಗೊಳ್ಳೋದು, ಅದಕ್ಕೆ ತಿರುಗಿಸೋದು ಅಂತ ಹೇಳ್ತಾರೆ ಬಾಬಾರ. ಆವಾಗ ನಿಮ್ಮ ಬುದ್ಧಿ ಶಕ್ತಿ ಇಲ್ಲಿ ವ್ಯರ್ಥವಾಗುವುದಿಲ್ಲ, ಜಮವಾಗ್ತದೆ. ಜಮ ಎಷ್ಟಾಗುವುದು ಅಷ್ಟೇ ಪರೀಕ್ಷಿಸುವ ಶಕ್ತಿ ನಿರ್ಣಯ ಶಕ್ತಿ ಹೆಚ್ಚಿಸುವುದು. ಇದನ್ನು ಈ ಬಟ್ಟಿಯಲ್ಲಿ ಅಭ್ಯಾಸ ಮಾಡಬೇಕು. ಈ ಬಟ್ಟಿ ಮಾಡ್ಲಿಕ್ಕೆ ಮಧುಬನಕ್ಕೆ ಬಂದಿದ್ದರು, ನೀವು ಸಹ ಬಟ್ಟಿಲೇ ಅಂತ ಅನುಭವ ಮಾಡಿ. ದಿನಾಲು ಬಾಬುವರು ಬೆಳಗ್ಗೆ ಎದ್ದ ತಕ್ಷಣ ಇಡೀ ದಿನ ಬಾಬುವರು, ನಾ ಬಾಬುನ ಬಟ್ಟಿಯಲ್ಲಿದ್ದೀನಿ, ಬಾಬು ನೆನಪು ಇರಬೇಕು. ಆದ್ದರಿಂದ
ತಮ್ಮ ಮನ ಮತ್ತು ಬುದ್ಧಿಗಳನ್ನು ಎಷ್ಟರವರೆಗೆ ಬೆರಕ ಹಾಕಬಲ್ಲಿರಿ ಮತ್ತು ತಿರುಗಿಸಬಲ್ಲಿರಿ ಎಂಬುದನ್ನು ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಬೇಕು. ಇಲ್ಲಿ ಯಾರು ಮಾಡೋದು ಅವಶ್ಯಕತೆ ಇಲ್ಲ, ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾವುದೇ ದುರ್ಘಟನೆಗೆ ಇವೇ ಕಾರಣಗಳಾಗ್ತವೆ. ಒಂದು, ಬ್ರೇಕ್ ಕಂಟ್ರೋಲ್ ಇಲ್ಲಾಂದ್ರೆ, ಎರಡನೇದು ತಿರುಗಿಸೋದು ಬರಲಿಲ್ಲ ಅಂದ್ರೆ, ಈ ಎರಡರಿಂದ ದುರ್ಘಟನೆ ಆಗ್ತಾವೆ, ಅಂದರೆ ಆಕ್ಸಿಡೆಂಟ್ ಆಗ್ತವೆ, ಜೀವನದಲ್ಲಿ ಸಮಸ್ಯೆಗಳು ಬರ್ತಾವೆ ಅಂತ ಹೇಳ್ತಾರೆ ಬಾಬುಗಳು. ವಿಶೇಷವಾಗಿ ಪಾಂಡವರಿಗೆ ಬಾಬ್ದಾದವರ ಸಂಕೇತಗಳು ಇವಾಗಿವೆ. ವಿಶೇಷವಾಗಿ ಅಣ್ಣಂದರಿಗೆ ಈ ಸೇವೆಯಲ್ಲಿರ್ತಾರೋ ಅದಕ್ಕೆ ಬಾಬುವರು ಸಂಕೇತಗಳನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯದು, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ.